ಇವತ್ತಿನ ವಿಡಿಯೋದಲ್ಲಿ ನಮಗೆ ಹಾಗೂ ಕಿಚನ್ಗೆ ಬೇಕಾಗಿರುವಂಥ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ನ ನೋಡೋಣ. ಖಂಡಿತವಾಗ್ಲೂ ಈ ಎಲ್ಲ ಟಿಪ್ಸಿಂದನೂ ನಮ್ಮ ಟೈಮ್ ಜೊತೆಗೆ ಮನಿ ಕೂಡ ಸೇವ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ನೋಡಿ, ಹೌಸ್ ವೈಫ್ ಅಂದ್ರೆ ಕಿಚನಲ್ಲಿ ತುಂಬ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಅಂದರೆ ಕುಕ್ ಮಾಡಬೇಕಾದಾಗ ಅಥವಾ ಸಿಂಕ್ನಲ್ಲಿ ನಾವು ಪಾತ್ರೆಗಳನ್ನ ತೊಳ್ಕೊಬೇಕಾದಾಗ ಈ ರೀತಿ ಇರಬೇಕಾದಾಗೆಲ್ಲ ನಾವು ತುಂಬ ಹೊತ್ತು ನಿಂತ್ಕೊಂಡಿರ್ತೀವಲ್ವಾ. ಈ ಥರ ನಿಂತ್ಕೊಂಡಿರೋದ್ರಿಂದ ಕಾಲು ಹಿಮ್ಮಡಿನಲ್ಲಿ ತುಂಬಾ ನೋವನ್ನು ಶುರುವಾಗಿರುತ್ತೆ. ನಾವು ಸಾಧಾರಣವಾಗಿ ನಾರ್ಮಲ್ ಆಗಿ ಸಿಗೋ ಅಂತ ಬಟ್ಟೆ ಮ್ಯಾಟ್ನ ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಈ ಥರ ಕಾಲು ನೋವಿದ್ದಾಗ ಅದಕ್ಕೆ ಬದಲಾಗಿ ನಾವು ಆರ್ಥೋ ಮ್ಯಾಟ್ನ ಯೂಸ್ ಮಾಡೋದು ಒಳ್ಳೆಯದು. ಅಕಸ್ಮಾತ್ ಅದನ್ನು ಕೊಂಡ್ಕೊಳ್ಳೋಕ್ಕಾಗಲಿಲ್ಲ ಅಂದಾಗ ನೋಡಿ, ಈ ರೀತಿ ನಮಗೆ ಸಿಗೋ ಅಂಥ ಪ್ಲಾಸ್ಟಿಕಲ್ಲಿ ಆಗಿರೋ ಅಂಥ ನೋಡಿ ಬುಷಸ್ ಇರುತ್ತಲ್ವಾ, ಆ ರೀತಿ ಮ್ಯಾಟ್ನ ಯೂಸ್ ಮಾಡಿದಾಗಲೂ ನಮಗೆ ಕಾಲು ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಈ ಮ್ಯಾಟ್ ಬಂದ್ಬಿಟ್ಟು ಡೋರ್ ಮ್ಯಾಟು ಹಾಗೆ ಕ್ಲಾತ್ ಮ್ಯಾಟ್ ಎಲ್ಲ ಸಿಗುತ್ತಲ್ವಾ, ಅಲ್ಲೇ ಕೂಡ ಈ ಮ್ಯಾಟು ಕೂಡ ಸಿಗುತ್ತೆ. ನೋಡಿ, ಈ ಥರ ನೀವು ಕೇಳಿ ತಗೊಂಡಾಗ ಖಂಡಿತವಾಗ್ಲೂ ಇದು ತಂದು ಯೂಸ್ ಮಾಡಿದಾಗಂತೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕಾಲು ಅನ್ನೋದು ನಮಗೆ ತಕ್ಷಣಕ್ಕೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಇದ್ರ ಬೆಲೆ ಕೂಡ ಅಷ್ಟೊಂದು ಜಾಸ್ತಿ ಇರೋದಿಲ್ಲ, ತುಂಬ ಕಡಿಮೆ ಕೂಡ ಇರುತ್ತೆ. ನೀವೇನಾದರೂ ಕಿಚನಲ್ಲಿ ತುಂಬ ಹೊತ್ತು ನಿಂತು ಕೆಲಸ ಮಾಡ್ತೀರಾ, ಇದರಿಂದ ಕಾಲು ಹೆಚ್ಚಾಗಿದೆ ಅಂದಾಗ ಖಂಡಿತವಾಗ್ಲೂ ಈ ಥರ ಮ್ಯಾಟ್ನ ಯೂಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಪ್ರತಿಯೊಂದು ಮನೆಯಲ್ಲೂ ಯೂಸ್ ಆಗುತ್ತೆ ಅಂತ ಈ ಥರ ಮೆಜರ್ಮೆಂಟ್ ಟೇಪ್ನ ಇಟ್ಕೊಂಡಿರ್ತೀವಲ್ವಾ, ಇದನ್ನು ನಾವು ಎಷ್ಟೇ ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ರೂ ಮತ್ತೆ ಅದು ಬಿಚ್ಚಿ ಬಿಚ್ಚಿ ಹೋಗ್ತಾನೆ ಇರುತ್ತೆ. ಇದು ಕಳ್ಚ್ಕೊಳ್ಳಿರೋದಕ್ಕೋಸ್ಕರ ಈ ಸಿಂಪಲ್ ಟಿಪ್ಸ್ನ ಉಪಯೋಗಿಸ್ಕೊಳ್ಳೋಣ. ಇದಕ್ಕಾಗಿ ನಾನು ಒಂದು ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಒಂದೇ ಒಂದು ರಬ್ಬರ್ ಬ್ಯಾಂಡ್ನ ತೊಗೊಂಡಿದ್ದೀನಿ. ಈ ರಬ್ಬರ್ ಬ್ಯಾಂಡ್ನ ಈ ಟೇಪ್ನಲ್ಲಿ ಸೈಡಲ್ಲಿ ಇಲ್ಲೊಂದು ಚಿಕ್ಕದಾಗಿ ಹೋಲ್ಸ್ ಕೊಟ್ಟಿದ್ದಾರಲ್ಲ, ಈ ಹೋಲ್ಸ್ನಲ್ಲಿ ಈ ರೀತಿ ಹಾಕಿಟ್ಕೊತಾಯಿದ್ದೀನಿ. ಹಾಕಿಟ್ಕೊಂಡಾದ್ಮೇಲೆ ನಾವು ಟೇಪ್ನ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಪೂರ್ತಿಯಾಗಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ರಬ್ಬರ್ ಬ್ಯಾಂಡ್ನ ಈ ರೀತಿ ಹಾಕೊಂಡ್ರೆ ಸಾಕು. ನಾವಾಗಿ ಈ ಟೇಪ್ನ ಬಿಚ್ಚೋ ತನಕ ಅದು ಬಿಚ್ಕೊಳ್ಳೋದೇ ಇಲ್ಲ. ನೋಡಿ, ಯಾವ ರೀತಿ ಎತ್ತಾಕಿದ್ರೂ ಅದು ಬಿಚ್ಕೊಳ್ಳೋದಿಲ್ಲ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನೋಡಿ, ಮಳೆಗಾಲ ಹಾಗೂ ಚಳಿಗಾಲ ಬಂತು ಅಂದ್ರೇ ಈ ಥರ ಇರೋಂಥ ಜಾಕೆಟ್ಸ್ನಾಗಲಿ ಅಥವಾ ಜರ್ಕಿನಾಗಲಿ ಹೆಚ್ಚಿಗೆ ಯೂಸ್ ಮಾಡ್ತಾ ಇರ್ತೀವಿ. ಈ ರೀತಿ ನಾವು ಯೂಸ್ ಮಾಡುವಂಥ ಇದನ್ನು ನಾವು ಚಿಕ್ಕದಾಗಿ ಕಡಿಮೆ ಜಾಗದಲ್ಲಿ ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಅಂತ ನೋಡೋಣ. ಮೊದಲು ಈ ಜಾಕೆಟ್ನ ಜಿಪ್ ಹಾಕಿ ಅಗಲ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಕೆಳಗಡೆಯಿಂದ ಈ ರೀತಿ ನಾವು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಅಂದರೆ ನೋಡಿ, ಮೇಲ್ಗಡೆಗೆ ಬರೋ ಥರ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಾದ್ಮೇಲೆ ಇದರಲ್ಲಿರೋ ಅಂಥ ಎರಡು ಹ್ಯಾಂಡ್ಸನ್ನು ಒಟ್ಟಿಗೆ ಇಟ್ಕೊಂಡು ಅದನ್ನು ಸಹ ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಮೇಲ್ಗಡೆಯಿಂದ ಎರಡು ಫೋಲ್ಡಾಗಿ ಈ ರೀತಿ ಮಾಡ್ಕೋಬೇಕು. ಇದಾದಮೇಲೆ ರಿವರ್ಸ್ ಮಾಡಿಕೊಂಡು ನೋಡಿ, ಕೆಳಗಡೆ ನಾವು ಉಲ್ಟಾಗಿ ಮಡ್ಚ್ಕೊಂಡಿದ್ವಲ್ಲ, ಅದನ್ನು ನಾವು ಈ ರೀತಿ ಸೀದಾಗಿ ಹಾಕೊಂಡ್ರೆ ಸಾಕು, ನೀಟಾಗಿ ಫೋಲ್ಡ್ ಆಗಿಬಿಡುತ್ತೆ. ನೋಡಿ, ಈ ಥರ ಮಡ್ಚಿಟ್ಕೊಂಡಾದ್ಮೇಲೆ ಜಾಕೆಟ್ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಅಂತ. ಅಷ್ಟೇ ಅಲ್ಲದೆ ಇದನ್ನು ನಾವು ಯಾವ ರೀತಿ ಎತ್ತಾಕಿದ್ರೂ ಬಿಚ್ಕೊಳ್ಳೋದಿಲ್ಲ. ಇನ್ನು ಈ ರೀತಿ ನಾವು ಮನೇಲಿ ಇಡೋದಾಗಲಿ ಅಥವಾ ಟ್ರಾವೆಲಿಂಗ್ ಟೈಮಲ್ಲಿ ಎತ್ಕೊಂಡು ಹೋಗ್ಬೇಕಾದ್ರೂ ಸಹ ಇದೇ ರೀತಿಯಲ್ಲಿ ನಾವು ಫೋಲ್ಡ್ ಮಾಡಿ ಎತ್ಕೊಂಡು ಹೋಗೋದ್ರಿಂದ ತುಂಬ ಕಡಿಮೆ ಸ್ಪೇಸಲ್ಲಿ ನಾವು ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನೋಡಿ, ಜೀನ್ಸ್ ಪ್ಯಾಂಟ್ನ ಯೂಸ್ ಮಾಡ್ತೀರಾ ಅಂದಾಗ ಖಂಡಿತವಾಗ್ಲೂ ಈ ಥರ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತೀರಾ. ಅದೇನು ಅಂದರೆ ನೋಡಿ, ಸೊಂಟ ಸೈಜು ಲೂಸ್ ಆಗೋದು. ಇದು ಲೂಸ್ ಆಗಿರೋದ್ರಿಂದ ನಾವು ಇದನ್ನು ಟೈಟ್ ಮಾಡೋದಕ್ಕೋಸ್ಕರ ಬೆಲ್ಟ್ ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕಾಗಿ ನೀವು ಈ ಥರ ಹೊಲಿಗೆ ಹಾಕ್ಕೊಳ್ಳಿ. ಈ ಥರ ನೀವು ಹೊಲಿಗೆ ಹಾಕೋದ್ರಿಂದ ಖಂಡಿತವಾಗ್ಲೂ ನಾವು ಹಾಕಿರೋಂಥ ಹೊಲಿಗೆ ಹೊರಗಡೆ ಸ್ವಲ್ಪನೂ ಕಾಣಿಸೋದಿಲ್ಲ. ಅಷ್ಟೇ ಅಲ್ಲದೆ ಜೀನ್ಸ್ ಪ್ಯಾಂಟು ಕರೆಕ್ಟಾಗಿ ಫಿಟ್ಟಾಗಿರುತ್ತೆ ನಮಗೆ. ಇದಕ್ಕಾಗಿ ನೀವು ಡೋಲಿ ಥ್ರೆಡ್ ಅಂದರೆ ಎಂಬ್ರಾಯ್ಡ್ರಿ ಹಾಕೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ, ಆ ರೀತಿ ಇರೋವಂಥ ಡೋಲಿ ಥ್ರೆಡ್ನ ಯೂಸ್ ಮಾಡಿ. ಅದಿಲ್ಲ ಅಂದರೂ ಪರವಾಗಿಲ್ಲ, ಮನೆಗಿರೋವಂಥ ಥ್ರೆಡ್ಡನ್ನು ಒಂದು 8 ಎಳೆಯಾಗಿ ತೊಗೋಬೇಕು. ಆ ಥರ ತೊಗೊಂಡಿರೋವಂಥ ಥ್ರೆಡ್ಡಿಂದ ನಾವು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಅಂದರೆ ಮೊದಲು ನಮಗೆ ಎಷ್ಟು ಅಗಲಕ್ಕೆ ನಮಗೆ ಟೈಟ್ ಆಗಬೇಕು ಅಂದರೆ 1 ಇಂಚ್ ಅಂದರೆ 1 ಇಂಚು ಅಗಲಕ್ಕೂ ನಾವು ಹೊಲಿಗೆ ಹಾಕ್ಕೊಳ್ತಾ ಅದನ್ನು ಚಿಕ್ಕದು ಮಾಡ್ಕೊಳ್ತಾ ಬರಬೇಕು. ಕೊನೆಯದಾಗಿ ನೋಡಿ, ದಾರನ ಈ ರೀತಿ ಇಟ್ಕೊಂಡು ಹೇಳಿದಾಗ ನೀಟಾಗಿ ನಮಗೆ ಸ್ಟಿಚ್ ಅನ್ನೋದು ಇನ್ವಿಸಿಬಲ್ ಆಗಿಬಿಡುತ್ತೆ. ನೆಕ್ಸ್ಟು ಕೊನೆಯದಾಗಿ ಹೊರಗಡೆ ಇರೋವಂಥ ಥ್ರೆಡ್ಡನ್ನು ನಾವು ಈ ರೀತಿ ಹೊರಗಡೆ ಹಾಕ್ಕೊಂಡು ಟೈಟಾಗಿ ಎಳೆದು ಗಂಟು ಹಾಕ್ಕೊಂಡ್ರೆ ಸಾಕು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ನೋಡಿ, ಈ ಥರ ಒಂದು ಸೈಡ್ ನಾನು ಸ್ಟಿಚ್ ಮಾಡಿ ತೊಗೊಂಡಿದ್ದೀನಿ. ಇದೇ ಥರ ಇನ್ನೊಂದು ಕಡೆ ಕೂಡ ಸ್ಟಿಚ್ ಮಾಡಿಕೊಂಡಾಗ ಪ್ಯಾಂಟ್ ಅನ್ನೋದು ನಮಗೆ ಫಿಟ್ಟಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ, ಮನೇಲಿ ಮಕ್ಕಳಿದ್ದಾರೆ ಅಂದರೆ ತೇವದ ಕೈಯಲ್ಲಿ ಸ್ವಿಚ್ ಬೋರ್ಡ್ನ ಹಾಗೆ ಮುಡ್ತಾನೆ ಇರ್ತಾರೆ. ನಾವು ಎಷ್ಟು ಸಲ ಹೇಳ್ಕೊಟ್ರು ಅವರು ಕೇಳೋದೇ ಇಲ್ಲ. ನಾವು ಹೇಳೋದನ್ನ ಮರ್ತೋಗಿ ಪದೇ ಪದೇ ಆ ಕೆಲಸನ ಮಾಡ್ತಾನೆ ಇರ್ತಾರೆ. ಇದು ಅಷ್ಟು ಒಳ್ಳೇದಲ್ವಲ್ಲ. ಅದಕ್ಕಾಗಿ ಈ ಸಿಂಪಲ್ ಲೈಫ್ ಹ್ಯಾಕ್ಸ್ನ ಟ್ರೈ ಮಾಡೋಣ ಬನ್ನಿ.
ನೋಡಿ ನಾನು ಇದಕ್ಕಾಗಿ ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂಥ ಕವರ್ನ ತೊಗೊಂಡಿದ್ದೀನಿ. ಈ ರೀತಿ ಇರುವಂಥ ಕವರ್ನ ನಾವು ಚಿಕ್ಕದಾಗಿ ಅಂದರೆ ಸ್ವಿಚ್ ಬೋರ್ಡಿಗೆ ಎಷ್ಟು ಬೇಕೋ ಅಷ್ಟಾಗಿ ಕಟ್ ಮಾಡಿ ತೊಗೊಳ್ಳೋಣ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸೈಡ್ ಇಟ್ಕೊಂಡು ಡಬಲ್ ಸೈಡ್ ಗಮ್ ಟೇಪ್ನ ತೊಗೊಂಡಿದ್ದೀನಿ. ಇದನ್ನು ಸಹ ನಾನು ಸ್ವಲ್ಪ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಇದನ್ನು ಇವಾಗ 4 ಪೀಸಾಗಿ ಕಟ್ ಮಾಡಿ ತೊಗೊಳ್ಳೋಣ. ಸ್ವಲ್ಪ ಚಿಕ್ಕದಾಗಿದ್ರೂ ಪರವಾಗಿಲ್ಲ. ನೋಡಿ ಈ ರೀತಿ 4 ಪೀಸಾಗಿ ಕಟ್ ಮಾಡಿ ತೊಗೊಂಡಾದ್ಮೇಲೆ ಇದನ್ನು ನಾನು ಸ್ವಿಚ್ ಬೋರ್ಡ್ ಸುತ್ತ ಈ ರೀತಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಅಂದರೆ 4 ಕಡೆ ಈ ರೀತಿ ಅಂಟೋ ಆಗಿ ನಾವು ಸ್ಟಿಕ್ ಮಾಡ್ಕೋಬೇಕು. ಇದಾದಮೇಲೆ ಇದ್ರ ಮೇಲ್ಗಡೆ ನಾನು ಕವರ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾನು ಕವರ್ನ ಸ್ಟಿಕ್ ಮಾಡ್ಕೊಳೋದ್ರಿಂದ ಕೈಯಲ್ಲಿ ಎಷ್ಟೇ ತೇವ ಇರೋವಂಥ ನೀರಿಂದ ನಾವು ಮುಟ್ಟಿದ್ರೂ ಶಾಕ್ ಅನ್ನೋದು ಹೊಡೆಯೋದಿಲ್ಲ. ಖಂಡಿತವಾಗ್ಲೂ ಇದು ಮಕ್ಕಳಿರೋವಂಥ ಮನೆಗೆ ಯೂಸ್ ಆಗುವಂಥ ಟಿಪ್ಸು. ಇನ್ನು ಈ ರೀತಿ ಹಾಕಿಟ್ಕೊಂಡಿರೋದ್ರಿಂದ ಪ್ಲಗ್ ಪಾಯಿಂಟ್ನಲ್ಲಿ ಚಾರ್ಜರ್ನಾಗಲಿ ಅಥವಾ ಮಸ್ಕಿಟೋ ರೀಫಿಲ್ ಮಷಿನ್ನಾಗಲಿ ಹಾಕೊಳ್ಳೋದಕ್ಕಾಗೋದಿಲ್ಲ ಅಂತ ನೀವು ಅನ್ಕೋಬೋದು. ಖಂಡಿತವಾಗ್ಲೂ ಆ ರೀತಿ ಏನಿಲ್ಲ. ಈಸಿಯಾಗಿ ನಾವು ಇದನ್ನ ಹಾಕೊಂಡು ಫಿಕ್ಸ್ ಮಾಡ್ಕೋಬೋದು. ಧಾರಾಳವಾಗಿ ನಾವು ಕವರ್ನ ಹಾಕಿಟ್ಕೊಂಡೆ ಇದನ್ನು ಸಹ ಯೂಸ್ ಮಾಡ್ಕೋಬೋದು. ನೀವು ಸಹ ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ ನಾವು ಯೂಸ್ ಮಾಡಿದ್ಮೇಲೆ ಬಿಸಾಕುವಂಥ ಈರುಳ್ಳಿ ಸಿಪ್ಪೆ ಹಾಗೂ ಬೆಳ್ಳುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ಹಾಕೋತಾ ಇದ್ದೀನಿ. ಅಂದರೆ ನಾವು ಯೂಸ್ ಮಾಡುವಂಥ ಮನೇಲಿರೋವಂಥ ಯಾವುದೇ ಕಾಫಿ ಪುಡಿ ಆಗಿರ್ಬೋದು ಅದನ್ನು ಇದಕ್ಕೋಸ್ಕರ ನಾವು ಬಳಸ್ಕೋಬೋದು. ಇವಾಗ ಈ 3 ನಾನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಗ್ರೈಂಡ್ ಮಾಡ್ಕೊಂಡಿರೋವಂಥ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ನೋಡಿ ನಾವು ನರ್ಸರಿಯಿಂದ ಗಿಡ ತೊಗೊಂಬಂದು ಅದನ್ನು ನಾವು ಪಾಟ್ನಲ್ಲಿ ಇಟ್ಕೊಂಡಿರ್ತೀವಿ ಅಥವಾ ಈ ರೀತಿ ನಾವು ನೆಲದಲ್ಲಿ ಕೂಡ ಇಟ್ಕೊಂಡಿರ್ತೀವಿ. ಆದರೆ ನಾವು ಮೊದಲು ತಂದಾಗ ಹೇಗೆ ಆರೋಗ್ಯಕರವಾಗಿತ್ತೋ ಅದೇ ರೀತಿಯಲ್ಲೇ ಅಷ್ಟೇ ಚೆನ್ನಾಗಿರಬೇಕು ಅಂದಾಗ ಹಾಗೆ ಅಷ್ಟೇ ಚೆನ್ನಾಗಿ ಹೂಗಳು ಕೂಡ ಬಿಡಬೇಕು, ಇನ್ನು ಮೊಗ್ಗುಗಳು ಕೂಡ ಗಿಡ ತುಂಬ ಬಿಡಬೇಕು ಅಂದಾಗ ಈ ಟಿಪ್ಸನ್ನು ಬಳಸ್ಕೊಳ್ಳೋಣ. ನೋಡಿ ನರ್ಸರಿಯಿಂದ ಗಿಡ ತಂದು ಸ್ವಲ್ಪ ದಿನ ಆದಮೇಲೆ ಗಿಡ ಎಲ್ಲ ಹೇಗಾಗಿದೆ ಅಂತ ಎಲ್ಲ ಎಲೆಗಳು ಉದುರೋಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ ಮೊಗ್ಗುಗಳು ಕೂಡ ಯಾವುದೂ ಇಲ್ಲ. ಈ ರೀತಿ ಇದ್ದಾಗ ನಾನು ಮನೇಲೇ ಮಾಡ್ಕೊಂಡಿರುವಂಥ ಫರ್ಟಿಲೈಸರ್ ಅಂದರೆ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಹಾಗೂ ಕಾಫಿ ಪೌಡರ್ ಈ 3 ಮಿಕ್ಸಿಗೆ ಹಾಕಿ ಆ ಪೌಡರ್ನ ನೋಡಿ ಈ ರೀತಿ ನಾನು ಗಿಡ ಸುತ್ತ ಹಾಕಿಟ್ಕೋತಾ ಇದ್ದೀನಿ. ಈ ರೀತಿ ಹಾಕಿಟ್ಟು ನಾವು ನೀರನ್ನು ಹಾಕೋದ್ರಿಂದ ಅದು 1 ವಾರದಲ್ಲೇ ಈ ರೀತಿ ಹೊಸ ಚಿಗುರನ್ನೆಲ್ಲ ಬಿಡುತ್ತೆ. ಅಷ್ಟೇ ಅಲ್ಲದೆ ಗಿಡ ತುಂಬಾ ಮೊಗ್ಗುಗಳು ಕೂಡ ಬಿಡುತ್ತೆ. ನೋಡಿ ಈ ಥರ ನಾವು ವಾರಕ್ಕೊಂದ್ಸಲ ಹಾಕೊಳ್ತಾ ಬಂದರೆ ಸಾಕು. ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಬೇಕಾಗಿಲ್ಲ. ತುಂಬಾ ಇದು ಯೂಸ್ ಆಗುವಂಥ ಟಿಪ್ಸು. ನಿಮಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ ಬಾಳೆಹಣ್ಣು ತಿಂದಮೇಲೆ ನಾವು ಅದರ ಸಿಪ್ಪೆನ ಬಿಸಾಕ್ತಾ ಇರ್ತೀವಲ್ವ, ಆದರೆ ಈ ಸಿಪ್ಪೆನಲ್ಲೂ ಸಹ ಯಥೇಚ್ಛವಾಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಆಗಲಿ, ಮಿನರಲ್ಸ್ ಆಗಲಿ, ವಿಟಮಿನ್ಸ್ ಆಗಲಿ ಇವೆಲ್ಲನೂ ಇರುತ್ತೆ. ಇದನ್ನೇ ನಾವು ಫೇಸ್ಗೆ ಯೂಸ್ ಮಾಡೋದ್ರಿಂದ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಅಷ್ಟೇ ಅಲ್ಲದೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಯಾಗಿ ಕೆಲಸ ಮಾಡುತ್ತೆ. ಇದ್ರ ಜೊತೆಗೇನೆ ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಸ್ಕಿನ್ನಲ್ಲಿರೋ ಅಂಥ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗೋ ಹಾಗೆ ಮಾಡುತ್ತೆ. ನೋಡಿ ಈ ಬಾಳೆಹಣ್ಣು ಸಿಪ್ಪೆನಲ್ಲಿ ಇದ್ರ ಜೊತೆಗೆ ನಾನು ಜೇನುತುಪ್ಪ ಹಾಗೆ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ಈ ಥರ ಹಾಕಿಟ್ಕೊಂಡಾದ್ಮೇಲೆ ಫೇಸ್ನಲ್ಲಿ ನಾವು ಸ್ಕ್ರಬ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಪೂರ್ತಿಯಾಗಿ ಈ ರೀತಿ ಮಸಾಜ್ ಮಾಡೋ ಥರ ಸ್ಕ್ರಬ್ ಮಾಡ್ಕೊಳ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಇನ್ಸ್ಟೆಂಟ್ ಗ್ಲೋ ಅನ್ನೋದು ಸಿಗುತ್ತೆ. ನೋಡಿ ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟು ನಾವು ಫೇಸ್ನ ತಣ್ಣೀರಿಂದ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ ಡಿಫ್ರೆನ್ಸ್ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ದಿರೋದ್ರಿಂದ ಒಂದ್ಸಲಿನಾದ್ರೂ ನೀವು ಟ್ರೈ ಮಾಡಿ ನೋಡಿ. ತುಂಬಾ ಸೂಪರ್ ಆಗಿರುವಂಥ ರಿಸಲ್ಟ್ಸ್ ಇರುತ್ತೆ. ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯಿತು ಅನ್ನೋದು ಮರೀದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.